ಗೌರಿಶಕ್ಕಿ ಸ್ಟುಡಿಯೋದ ಹೊಸ ಪ್ರಸ್ತುತಿ ಕರೆಂಟ್ ಕನ್ನಡ ನೋಡ್ತಾ ಇರೋ ನಿಮಗೆ ಸ್ವಾಗತ. ಮೊನ್ನೆ ಡಿ ಕೆ ಶಿ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು ಮಂತ್ರಿಮಂಡಲ ರಚನೆ ಮಾಡಿ ಖಾತೆ ಹಂಚಿಕೆ ಮಾಡಿದಾಗ ಸಣ್ಣದೊಂದು ಹೊಗೆ ಎದ್ದಿದ್ದು ನಿಮಗೆಲ್ಲ ನೆನಪಿರ್ಬೋದು. ಬೆಂಗಳೂರಿನ BTM ಶಾಸಕರಾಗಿರೋ ಕಾಂಗ್ರೆಸ್ಸಿನ ಹಿರಿಯ ನಾಯಕರಾಗಿರೋ ರಾಮಲಿಂಗಾರೆಡ್ಡಿಯವರು ತಮಗೆ ಜಲಸಂಪನ್ಮೂಲ ಖಾತೆ ಕೊಟ್ಟಿದ್ದಕ್ಕೆ ಅಸಮಾಧಾನಗೊಂಡಿದ್ದರು. ಈ ಜಲಸಂಪನ್ಮೂಲ ಖಾತೆ ತನಗೆ ಬೇಡ, ಬೆಂಗಳೂರು ಅಭಿವೃದ್ಧಿ ಖಾತೆನೇ ತನಗೆ ಬೇಕು ಅಂತ ಹೇಳಿದರು. ಏನು ಈ ಸಲ ಮಳೆ ಕಡಿಮೆ ಆಗುತ್ತೆ ಅನ್ನೋದು ಸಾಹೇಬ್ರಿಗೆ ಖಂಡಿತವಾಗಿ ಗೊತ್ತಿತ್ತಾ? ಏನೋ ನಮ್ಗೆ ಗೊತ್ತಿಲ್ಲ. ಆದರೆ ಸಿಟ್ಟು ಮಾಡ್ಕೊಂಡಿದ್ದ ಸಾಹೇಬರು ಸಚಿವ ಸ್ಥಾನಕ್ಕೆ ರಾಜೀನಾಮೆನೂ ಕೊಟ್ಬಿಟ್ರು. ಕೊನೆಗೆ ಹೈಕಮಾಂಡ್ ಸಂಧಾನದಿಂದ ಅದು ಸರಿ ಹೋಯಿತು ಅಂತ ಅಂದ್ಕೊಳ್ಳಿ. ಆದರೆ ಇನ್ನೊಂದು ಕಡೆ ಬೆಂಗಳೂರು ಅಭಿವೃದ್ಧಿ ಸಚಿವರಾದ ಕೃಷ್ಣ ಬೈರೇಗೌಡರು ಕೋಪ ಮಾಡ್ಕೊಂಡಿದ್ರು. ಬೆಂಗಳೂರು ಅಭಿವೃದ್ಧಿ ಸಚಿವ ಅನ್ನೋ ಪದವಿ ಏನೋ ಕೊಟ್ಟರು, ಆದರೆ ಬೆಂಗಳೂರಿನ ಎರಡು ಮುಖ್ಯ ಸಂಸ್ಥೆಗಳಾದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ BDA ಮತ್ತು ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಂದರೆ BMRDA ಈ ಎರಡನ್ನು ತಮಗೆ ಕೊಡದೆ ಮುಖ್ಯಮಂತ್ರಿ DK ಶಿ ಅವರು ತಮ್ಮ ಹತ್ರನೇ ಇಟ್ಕೊಂಡಿದ್ದು ಕೃಷ್ಣ ಬೈರೇಗೌಡರ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಕೊನೆಗೂ ರಾಮಲಿಂಗಾರೆಡ್ಡಿಯವರು ಕೃಷ್ಣ ಬೈರೇಗೌಡರು ಇಬ್ಬರ ಸಿಟ್ಟಿನ ಕೋಪದ ಬೆಂಕಿಗೆ ತಣ್ಣೀರೆರಚೋ ಕೆಲಸ ಆಯಿತು ಅನ್ನಿ. ಆದರೆ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ಕೃಷ್ಣ ಬೈರೇಗೌಡರು ಸುಮ್ಮನೆ ಕೂತ್ಕೊಳ್ಳೇ ಇಲ್ಲ ನೋಡಿ. ಹಿಂದೆ ಕಂದಾಯ ಸಚಿವರಾಗಿದ್ದಾಗಲೂ ಇವರು ಅಗ್ರೆಸಿವ್ ಆಗಿದ್ದವರೆ. ಇಂಥ ಕೃಷ್ಣ ಬೈರೇಗೌಡರು ಜೂನ್ 25ನೇ ತಾರೀಕು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಭೆ ನಡೆಸಿ ಜುಲೈ 1ರಿಂದ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆಸೋದಾಗಿ ಹೇಳ್ತಾರೆ. ಬೆಂಗಳೂರಿನಲ್ಲಿ ನಡೆದ 1,000 ಅಪಘಾತಗಳಲ್ಲಿ ಸತ್ತಿರೋ 30% ಜನ ಪಾದಚಾರಿಗಳಾಗಿದ್ದಾರೆ. ಹಾಗಾಗಿ ಈ ಫುಟ್ಪಾತ್ ತೆರವು ತುಂಬ ಅನಿವಾರ್ಯ ಇದೆ ಅನ್ನೋದು ಅವ್ರ ವಾದ. ಇದ್ರ ಜೊತೆಗೆ ರಸ್ತೆ ಬದಿ ಅನಾಥವಾಗಿ ಬಿದ್ದಿರೋ ವೆಹಿಕಲ್ಗಳ ತೆರವು ಕಾರ್ಯಾಚರಣೆ ನಡೆಸ್ತೀವಿ ಅಂತಲೂ ಕೃಷ್ಣ ಬೈರೇಗೌಡರು ಆ ಮೀಟಿಂಗಲ್ಲಿ ಹೇಳ್ತಾರೆ. ಫುಟ್ಪಾತ್ನಲ್ಲಿ ನಡೆಯುವುದು ಜನರ ಮೂಲಭೂತ ಹಕ್ಕು ಅನ್ನೋದನ್ನು ಸುಪ್ರೀಂ ಕೋರ್ಟ್ ಮತ್ತೆ ಹೇಳಿದೆ. ಹಾಗಂತ ಇದು ಕೋರ್ಟ್ ಹೇಳಿ ನಾವು ತಿಳ್ಕೋಬೇಕಾದ ವಿಷಯ ಏನೂ ಅಲ್ವಲ್ಲ. ರೋಡ್ ಇದೆ ಅಂದಮೇಲೆ ಸುರಕ್ಷಿತ ಫುಟ್ಪಾತ್ಗಳು ಎಲ್ಲರಿಗೂ ಬೇಕಾಗಿರೋದೆ. ಕಳೆದ ಏಪ್ರಿಲ್ 19ರಂದು ಕರ್ನಾಟಕದ ಹೈಕೋರ್ಟ್ ಕೂಡ ಫುಟ್ಪಾತ್ ಒತ್ತುವರಿ ಬಗ್ಗೆ GBA ಅಂದರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿತ್ತು. ಹೀಗೆ ಕೋರ್ಟ್ಗಳ ನಿರ್ದೇಶನ ಒತ್ತಾಯದ ಮೇರೆಗೆ ಸಚಿವ ಕೃಷ್ಣ ಬೈರೇಗೌಡ ಅವರು ಬೆಂಗಳೂರಿನಲ್ಲಿ ಆರಂಭಿಸಿದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಗೆ ತುಂಬ ಅಡ್ಡಿ ಆತಂಕಗಳು ಎದುರಾದವು. ಮುಖ್ಯವಾಗಿ ನಮಗೆ ಪ್ರೀರಿಯರ್ ನೋಟಿಸ್ ಕೊಡದೆ ಈ ತೆರವು ಕಾರ್ಯಾಚರಣೆ ನಡೆಸ್ತಿದ್ದಾರೆ ಅನ್ನೋದು ಹಲವಾರು ಬೀದಿ ವ್ಯಾಪಾರಿಗಳ ಅಳಲು. ಜೊತೆಗೆ ನಮಗೆ ಪರ್ಯಾಯ ದಾರಿ ತೋರಿಸ್ದೆ ಅಥವಾ ನಮಗೆ ಇನ್ನೊಂದು ದಾರಿ ಹುಡ್ಕೊಳ್ಳೋಕ್ಕೂ ಟೈಮ್ ಕೊಡದೆ 1-2 ವಾರಗಳ ಅವಧಿಯಲ್ಲಿ ನಮ್ಮ ಸಂಪಾದನೆಯ ದಾರಿ ಕಿತ್ಕೊಂಡ್ರೆ ನಾವು ಬದುಕೋದು ಹೇಗೆ ಅನ್ನೋದು ಅವ್ರ ಪ್ರಶ್ನೆ. ಮೊದಲು ನಮಗೆ ಪರ್ಯಾಯ ಮಾರ್ಗ ಮಾಡಿಕೊಡಿ, ಆಮೇಲೆ ತೆರವು ಕಾರ್ಯಾಚರಣೆ ನಡೆಸಿ ಅನ್ನೋದು ಈ ಎಲ್ಲ ಬೀದಿ ವ್ಯಾಪಾರಿಗಳ ಆಗ್ರಹ. ಮೊದಲು ಹೈಕೋರ್ಟ್ ಆದೇಶದಂತೆ ಬೀದಿ ವ್ಯಾಪಾರಿಗಳ ಸರ್ವೆ ಮಾಡಿ ಗುರುತಿನ ಚೀಟಿ ಕೊಡಿ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮಾರಾಟ ಪ್ರದೇಶಗಳನ್ನು ತೋರಿಸ್ಕೊಡಿ. ಪ್ರತಿ ನಗರದಲ್ಲಿ ಟೌನ್ ವೆಂಡಿಂಗ್ ಕಮಿಟಿಗಳನ್ನು ರಚನೆ ಮಾಡಿ ಅನ್ನೋದು ಬೀದಿ ವ್ಯಾಪಾರಿಗಳ ಒತ್ತಾಯ ಆಗಿತ್ತು. ಇದರಿಂದಾಗಿ ಏನಾಯ್ತಪ್ಪ ಅಂತಂದರೆ ಬೆಂಗಳೂರಿನ ಮಲ್ಲೇಶ್ವರಂ, HSR ಲೇಔಟ್ ಮತ್ತು ಜಯನಗರದ ಕೆಲವೆಡೆ ಒತ್ತುವರಿ ತೆರವಾದ ಕೆಲವೇ ದಿನಗಳಲ್ಲಿ ಬೀದಿ ವ್ಯಾಪಾರಿಗಳು ಮತ್ತೆ ಫುಟ್ಪಾತನ್ನು ಆಕ್ರಮಿಸಿಕೊಂಡ ವರದಿಗಳು ಎಲ್ಲ ಕಡೆ ಬಂದವು. ಜುಲೈ 9ರಂದು ಬೀದಿ ವ್ಯಾಪಾರಿಗಳ ಸಂಘಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಟ್ಟು ಸೇರಿ ಪ್ರತಿಭಟನೆಯನ್ನೂ ನಡೆಸಿದ್ವು. ಈ ಎಲ್ಲ ಗಲಾಟೆಗಳ ಮಧ್ಯೆ ಜುಲೈ 11ರಂದು ಬೀದಿ ವ್ಯಾಪಾರಿಗಳ ಪ್ರತಿನಿಧಿಗಳು ಸಚಿವ ಕೃಷ್ಣ ಬೈರೇಗೌಡರನ್ನು ಭೇಟಿ ಮಾಡಿ ತಮಗಾಗ್ತಿರೋ ತೊಂದರೆಗಳ ಬಗ್ಗೆ ಹೇಳ್ಕೊಂಡ್ರು. ಬೀದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿಯ ಆಗ್ರಹ ಏನಿತ್ತಪ್ಪ ಅಂತಂದರೆ, ಜನರಿಗೆ ಫುಟ್ಪಾತ್ಗಳಲ್ಲಿ ನಡೆಯೋ ಹಕ್ಕು ಹೇಗಿದೆಯೋ ಅದೇ ರೀತಿ ಬೀದಿ ವ್ಯಾಪಾರ ಕೂಡ ಜನರ ಹಕ್ಕಾಗಿದೆ. ಹಾಗಾಗಿ ಬೀದಿ ಬದಿ ವ್ಯಾಪಾರಿಗಳ ಮತ್ತು ಪಾದಚಾರಿಗಳ ಇಬ್ಬರ ಹಿತವನ್ನು ಕಾಪಾಡಬೇಕು ಅನ್ನೋದು ಅವರ ಒತ್ತಾಯ ಆಗಿತ್ತು.
2014ರ ಸ್ಟ್ರೀಟ್ ವೆಂಡರ್ಸ್ ಆ್ಯಕ್ಟ್ ಪ್ರಕಾರ ನಮ್ಮ ವ್ಯಾಪಾರಕ್ಕೆ ಹೊಸ ಜಾಗ ತೋರಿಸದೆ ಇರೋ ಜಾಗದಿಂದ ಖಾಲಿ ಮಾಡಿಸೋದು ಸಂವಿಧಾನಕ್ಕೆ ವಿರೋಧ ಅನ್ನೋದು ಇವ್ರ ವಾದ. ಇದು ಜಾಸ್ತಿ ಆಗ್ತಾ ಇದ್ದ ಹಾಗೆ ನಾವು ಕೇವಲ ಮುಖ್ಯ ರಸ್ತೆಗಳಲ್ಲಿ ಮಾತ್ರ ಬೀದಿ ವ್ಯಾಪಾರಿಗಳನ್ನು ಒತ್ತುವರಿಯನ್ನು ತೆರವು ಮಾಡ್ತಿದ್ದೀವಿ. ಒಳಗಿನ ರಸ್ತೆಗಳಲ್ಲಿ ವ್ಯಾಪಾರ ವಹಿವಾಟು ಮಾಡ್ಕೊಳ್ಳೋಕ್ಕೆ ನಮ್ಮದೇನೂ ಅಭ್ಯಂತರ ಇಲ್ಲ ಅನ್ನೋ ಮಾತುಗಳು ಕೂಡ ಸರ್ಕಾರದಿಂದ ಬಂದವು. ಈ ಬಗ್ಗೆ ಸೋಷಿಯಲ್ ಮೀಡಿಯಾದ ನಾನಾ ಪ್ಲಾಟ್ಫಾರ್ಮ್ಗಳಲ್ಲಿ ಪರ ವಿರೋಧದ ಪೋಸ್ಟ್ಗಳು ಸಾಕಷ್ಟು ಓಡಾಡ್ತಾ ಇವೆ. ಬಿಸಿ ಮುಟ್ಟದೆ ತುಪ್ಪ ಕರಗಲ್ಲ. ಹಾಗಾಗಿ ನಾಗರಿಕರ ಸುರಕ್ಷತೆ ಮತ್ತು ಬೆಂಗಳೂರಿನ ಸೌಕರ್ಯ ಇದೆಲ್ಲದರ ವೃದ್ಧಿಗಾಗಿ ಈ ತೆರವು ಕಾರ್ಯಾಚರಣೆ ಅಗತ್ಯ ಆಗಿತ್ತು ಅಂತ ಹಲವರು ಸಮರ್ಥಿಸಿಕೊಂಡ್ರೆ, ಇನ್ನು ಹಲವರು ಇದು ಬಡವರ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ, ಸರಿಯಾದ ರೋಡು, ಸರಿಯಾದ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಕಸ ನಿರ್ವಹಣೆ ಇದೆಲ್ಲ ಮೊದಲು ಮಾಡಬೇಕಾಗಿತ್ತು. ಬೀದಿಲಿರೋ ಬಡ ವ್ಯಾಪಾರಿಗಳ ಮೇಲೆ ಗದಾಪ್ರಹಾರ ಯಾಕೆ ಅನ್ನೋದು ತುಂಬ ಜನ ಕೇಳ್ತಾ ಇರೋ ಪ್ರಶ್ನೆ. ಮೊನ್ನೆ ಅಂದರೆ ಜುಲೈ 20ರಂದು ಬೆಂಗಳೂರಿನ ಶಿವಾಜಿನಗರದಲ್ಲಿ ಅಂಗಡಿ ಒತ್ತುವರಿ ತೆರವು ಮಾಡೋದಕ್ಕೆ ಹೋದ ಅಧಿಕಾರಿಗಳ ಮೇಲೇ ಒಂದಷ್ಟು ಜನ ಅಟ್ಯಾಕ್ ಮಾಡಿದ್ರು, ದೈಹಿಕ ಹಲ್ಲೆ ನಡೆಸಿದ್ರು. ಬೆಂಗಳೂರಿಗೆ ಒಂದು ನ್ಯಾಯ ಆದರೆ ಶಿವಾಜಿನಗರಕ್ಕೆ ಒಂದು ನ್ಯಾಯನಾ ಅಂತ BJPಯವರು ತಕ್ಷಣವೇ ಧ್ವನಿ ಎತ್ತಿದ್ದು ಆಯಿತು. ಆದರೆ ಅದರ ಮಾರನೇ ದಿನವೇ ಸರ್ಕಾರಿ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದ 10 ಜನರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ನಿಜವಾಗಿ ಏನು ಗೊತ್ತಾ, 2017ರಲ್ಲಿ ಆಗಿನ BBMP ಮೊದಲ ಬಾರಿಗೆ ಬೆಂಗಳೂರಿನ ಬೀದಿ ವ್ಯಾಪಾರಿಗಳ ಸರ್ವೆ ಮಾಡೋದಕ್ಕೆ ಹೊರಟಿತ್ತು. ಕೇಂದ್ರ ಸರ್ಕಾರದ ದೀನ್ ದಯಾಳ್ ಅಂತ್ಯೋದಯ ಯೋಜನೆಯಲ್ಲಿ ಬೀದಿ ವ್ಯಾಪಾರಿಗಳಿಗೆ ಸೌಕರ್ಯ ಒದಗಿಸೋ ಗುರಿ ಆ ಮೂಲಕ ಹೊಂದಲಾಗಿತ್ತು. ಆದರೆ ಅದು ಮುಂದುವರಿಲೇ ಇಲ್ಲ. ಹಾಗಾದರೆ ಈಗಲಾದರೂ ನಿಜವಾಗಿ ಆಗಬೇಕಾಗಿರೋದು ಏನು? ಸಿಟಿಯಲ್ಲಿ ದೊಡ್ಡ ವ್ಯಾಪಾರಿಗಳ ಜೊತೆ ಬಡವರು, ಸಣ್ಣ ವ್ಯಾಪಾರಿಗಳಿಗೆ ವ್ಯಾಪಾರಕ್ಕೆ ಅವಕಾಶ ಸಿಗಬೇಕು ಅಲ್ವಾ? ಬಸವನಗುಡಿಯ ಗಾಂಧಿ ಬಜಾರ್ನಂಥ ಜಾಗದಲ್ಲಿ 16 ವರ್ಷಗಳಿಂದ ಬೀದಿಯಲ್ಲಿ ಹೂ ಮಾರಾಟ ಮಾಡೋರು ಇದ್ದಾರೆ. ಅಲ್ಲಿ ಫುಟ್ಪಾತ್ಗಳ ರಿನೋವೇಟ್ ಆದಾಗ ಹೂವಿನ ವ್ಯಾಪಾರಿಗಳಿಗೂ ಸ್ಥಳಾವಕಾಶ ಕಲ್ಪಿಸಲಾಯಿತು. ಯಾಕಂದರೆ ಗಾಂಧಿ ಬಜಾರ್ ಅಂದರೆ ನೆನಪಿಗೆ ಬರೋ ಮುಖ್ಯ ವಿಷಯಗಳಲ್ಲಿ ಅಲ್ಲಿನ ಫ್ಲವರ್ ಮಾರ್ಕೆಟ್ ಕೂಡ ಒಂದು. ಹೀಗೆ ಬೀದಿ ಬದಿ ವ್ಯಾಪಾರ ಅನ್ನೋದು ಭಾರತದಲ್ಲಿ ತಲೆಮಾರುಗಳಿಂದ ನಡೀತಾ ಇದೆ, ಜನಜೀವನ ಜೊತೆ ಬೆರೆತು ಹೋಗಿದೆ. ಅದು ಅಹಿತಕರ ರೀತಿಗೆ ಬೆಳೆಯದೇ ಇರೋ ಥರ ನೋಡ್ಕೊಳ್ಳೋದು ಮತ್ತು ಕರ್ನಾಟಕದ ನಿವಾಸಿಗಳಿಗೆ, ಮತದಾರರಿಗೆ ಆದ್ಯತೆ ಕೊಡೋದು ಸರ್ಕಾರದ ಕರ್ತವ್ಯ ಆಗಬೇಕು. ಬೆಂಗಳೂರಿನಲ್ಲಿ ಬೆಳೆದಿರೋ ಜನಸಂಖ್ಯೆ ಮತ್ತು ವಾಹನಗಳ ಟ್ರಾಫಿಕ್ ನೋಡಿದ್ರೆ ಇಲ್ಲಿ ಸುರಕ್ಷಿತ ಫುಟ್ಪಾತ್ ಅಷ್ಟೇ ಅಗತ್ಯ ಇದೆ. ಹಾಗಾಗಿ ಬೀದಿ ಬದಿ ವ್ಯಾಪಾರಿಗಳು ಹೆಚ್ಚು ವೆಹಿಕಲ್ ಟ್ರಾಫಿಕ್ ಇರೋ ಜಾಗಕ್ಕೆ ಬಾರದೇ ಇರೋ ಹಾಗೆ ನೋಡ್ಕೊಳ್ಳೋದು ಮತ್ತು ಅಂಥ ಸಣ್ಣ ವ್ಯಾಪಾರಿಗಳಿಗೆ ಜನ ಮಾತ್ರ ಓಡಾಡೋ ಪ್ರದೇಶದಲ್ಲಿ ವ್ಯಾಪಾರಕ್ಕೆ ಅನುವು ಮಾಡಿಕೊಡೋದು ಎರಡೂ ಮುಖ್ಯ ಅನಿಸುತ್ತೆ. ಆದರೆ ಬದಲಾವಣೆಯ ಗಾಳಿ ಯಾವಾಗಲೂ ಒಮ್ಮೆ ಸುಂಟ್ರ ಗಾಳಿ ಥರ, ಚಂಡಮಾರುತ ಥರನೇ ಬೀಸುತ್ತೆ. ಆದರೆ ಗಾಳಿ ಬೀಸಿ ಹೋದ ಮೇಲೆ ಎಲ್ಲರ ಉಸಿರು ಸರಾಗವಾಗಿ ಆಡಬೇಕು. ಗಾಳಿ ತಂದ ಒಳ್ಳೆಯ ಬದಲಾವಣೆ ತುಂಬ ಕಾಲ ಉಳಿಬೇಕು. ಅದು ಕೇವಲ ಪ್ರಚಾರದ ಗಿಮಿಕ್ ಅಥವಾ ಅದು ಕೇವಲ ಶ್ರೀಮಂತರ ಪರ ಆಗಬಾರ್ದು ಅನ್ನೋದೇ ನಮ್ಮ ಕಾಳಜಿ. ಈ ಫುಟ್ಪಾತ್ ತೆರವು ಕಾರ್ಯಾಚರಣೆ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಕರೆಂಟ್ ಕನ್ನಡ.